ನಾವು ಯಾರೇ ಒಂದು ಹೋರಾಟಗಾರರು ದೇವಸ್ಥಾನ ವಿರುದ್ಧ ತೇಜೋವಧೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಇಡೀ ಪ್ರಪಂಚ ಜನ ನೋಡಿದ್ರೆ ಕೇಳುವಾಗ ಏನು ಜೈಲಲ್ಲಿ ಇದ್ರೆ ಕೇಳ್ತಾರೆ. ಈ ಪರಿಸ್ಥಿತಿಗೆ ಕೆಲವೊಂದು ಮಾಧ್ಯಮವರು ಬಂದಿದೆ. ಇಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂತ ಉಗ್ರಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತಂದಿಲ್ಲ. ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು. ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆಬಾಗ್ಲಿಕ್ಕೆ ತಯಾರಾಗಿದೆ. ನನ್ನೊಟ್ಟಿಗೆ ಇವಾಗಲೇ ನಮ್ಮ ದೊಡ್ಡರಾಜ್ ಸರ್ ನಮ್ಮೊಟ್ಟಿಗೆ ಇವಾಗ ಒಟ್ಟಿಗಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಬೇಕಾದ ದಾಖಲೆಗಳು 100% ಇದೆ ಅಂತ ಈ ನ್ಯಾಯಾಲಯ ಇದೆ. ಅದು ಮುಖಾಂತರ ಇತ್ತಾ ಇದೀವಿ ನಾವು. ಗಡಿಪಾರಿಗೆ ಮತ್ತೆ ಒಂದು ಇದು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅದೊಂದು ಅದ್ಭುತವಾಗಿತ್ತು. ನಿನ್ನೆ ಕೋರ್ಟ್ ಅಲ್ಲಿ ಇದಾಗಿದೆ. ಸರ್ ಅದ ಕಾನೂನು ಪ್ರಕಾರ ಏನಿದ್ರು ಅವ್ರು ತಲೆ ಬಗ್ತಾರೆ ಸರ್. ಕಾನೂನು ಏನ್ ಹೇಳ್ತಾ ಅದು, ಆದ್ರೆ ಕಾನೂನು ಚೌಕಟ್ಟಲ್ಲಿ ಇರ್ಬೇಕು ಎಲ್ಲ. ಯಾರದೋ ಒಂದು ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು. ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀವಿ. ಈಗ ಜೆಪಿ ಅವರು ವರದಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ, ಮೊನ್ನೆ ಬಿಜೆಪಿ ಅವರು ಇದ್ರು, ಕಾಂಗ್ರೆಸ್ ಅವರು, ಎರಡು ಪಕ್ಷದವರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಎಲ್ಲರೂ ಅವರನ್ನು ಬಂಧಿಸಬೇಕು, ಗುಂಡಿಕ್ಕಿ ಹೊಡಿಬೇಕು ಅಂತ ಹೇಳಿ. ಇದಕ್ಕೆ ಏನ್ ಹೇಳ್ತಿರೋದು? ಸರ್, ಗುಂಡಿಕ್ಕಿ ಹೊಡಿಬೇಕಂತ ಹೇಳಿ ಒಳ್ಳೆ ವಿಷಯ. ಗುಂಡಿಕ್ಕಿ ಹೊಡ್ಲೇಬೇಕು. ಯಾಕೆ ಷಡ್ಯಂತ್ರ ಮಾಡಿದವರನ್ನು ಗುಂಡಿಕ್ಕಿ ಹೊಡಿಬೇಕು. ಈ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು 50 ವರ್ಷದಿಂದ ಇಲ್ಲಿವತ್ತ ತನಕ ಯಾವುದೇ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೋ ಕೊಲೆ ಆಗಿಲ್ಲ ಅಂತ ಇದ್ದಾರೆ ಅಂತವ್ರು ಗುಂಡಿಕ್ಕಿ ಕೊಡ್ಲೇಬೇಕಾಗತ್ತೆ. ಇವಾಗ ಅಂತ ಅತ್ಯಾಚಾರ ಕೊಲೆ ಇದ್ದುದಕ್ಕೆ ತಾನೇ ಈ ಒಂದು ವಿಷಯವನ್ನು ಮುಂದಕ್ಕೆ ತಂದಿರೋದು. ಈ ಗ್ರಾಮದಲ್ಲಿ ಹಂಗ ನಾನು ಕೇಳ್ತಾ ಇರೋದು, ಇವಾಗ 462 ಪ್ರಕರಣ ಆಗಿದೆ, ಅಸಹಜ ಸಾವು, ಅದು ಸುಳ್ಳು. ಹಂಗಾರೆ ಮಾಬಳ ಶೆಟ್ಟಿ ಡಾಕ್ಟರ್ ಒಂದು 20 ಮರಣೋತ್ತರ ಪರೀಕ್ಷೆ ಮಾಡಿ ಕಾಡಲ್ಲಿ ಊತ ಹಾಕಿರ, ಅದು ಸುಳ್ಳು. ಹಂಗಾದ್ರೆ ಬಂಗ್ಲಗುಡ್ಡೆಯಲ್ಲಿ ಒಂದು 10-20 ಅಸ್ಥಿಪಂಜರ ಸಿಕ್ಕ, ಅದು ಸುಳ್ಳು. ಹಾಗಾದ್ರೆ ಆಗ ನಾನು ಕೇಳ್ತಾ ಇರೋದು, 2016ರಲ್ಲಿ ಉಗ್ರಪ್ಪ ಒಂದು ವರದಿ ತಯಾರು ಮಾಡಿ 2018ರಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅವರೇ ಕೊಟ್ಟಿರೋದು. ಆದ್ರೆ ಅದು ಸುಳ್ಳು. ಹಾಗಾದ್ರೆ ಅದು ಒಂದು ಇವಾಗ 3 ದಿನಕ್ಕೆ ಒಂದು ಅಸಹಜ ಸಾವಾಗ್ತದೆ, ಅದು ಸುಳ್ಳು. ಹಾಗಾದ್ರೆ ಇದೆಲ್ಲ ಸುಳ್ಳಂತ ಹೇಳ್ಬೋದಾ? ಇದೆಲ್ಲ ಸುಳ್ಳಂತ ಇದ್ದರೆ ಇವಾಗ ಹೋರಾಟಗಾರರು ಹೇಳುವಾಗ ಅವ್ರನ್ನು ಗುಂಡಿಕ್ಕಿ ಕುಲ್ಲಿ ಬೇಡ ಅಂತ ಹೇಳಲ್ಲ. ಅದು ಪ್ರೂವ್ ಮಾಡ್ಬೇಕು ನೀವು ಫಸ್ಟಿಗೆ, ಅದು ಸುಳ್ಳಂತ ಹೇಳಿ, ಆನಂತರ ಹೇಳಿ. ನಾವು ಯಾರೇ ಒಂದು ಹೋರಾಟಗಾರರು ದೇವಸ್ಥಾನ ವಿರುದ್ಧ ತೇಜೋವಧೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅಲ್ಲ, ಆಗಿರೋ ಘಟನೆಯನ್ನು ಹೇಳಿ ಅದು ಹೋರಾಟ ಮಾಡ್ತಾ ಇರೋದು. ಹಂಗಾರೆ ಹೋರಾಟ ಮಾಡ್ತಾ ಇರೋ ತಪ್ಪ? ಹೋರಾಟ ಮಾಡಬಾರ್ದು. ಹಾಗಾದ್ರೆ ಇವ್ರು ಯಾವ ಆಲೋಚನೆ ಮೇಲೆ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರಾಜಕೀಯ ಜನನಾಯಕ ಹೇಳ್ತಾ ಇದೀವಿ ನೋಡಿ, ನೀವು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಎಲ್ಲಾ ಘಟನೆಯನ್ನು ನೀವು ಸರಿಯಾದ ವಿವರಣೆ ತಕೊಳ್ಳಿ, ಮಾಹಿತಿ ತಕೊಳ್ಳಿ, ಆನಂತರ ಹೇಳ್ಬೇಕು. ಒಂದು ಸ್ಥಳೀಯ MLA ಹೇಳಿದ್ರೆ ಪರವಾಗಿರಲಿಲ್ಲ. ನೋಡಿ, ಷಡ್ಯಂತ್ರ ಆಗಿದೆ, ಅದಕ್ಕೋಸ್ಕರ ಅವ್ರನ್ನ ಗುಂಡಿಕ್ಕಿ ಕೊಳ್ಬೇಕಂತ ಹೇಳ್ಬೋದಿತ್ತು. ಇದು ಎಲ್ಲೋ ಕೂತು ಯಾರೋ ಒಬ್ಬರು ಬಾಯಿ ಬಂದಂಗೆ ಹೇಳೋದು ಸರಿಯಲ್ಲ. ಇದಕ್ಕೋಸ್ಕರ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಒಂದು ವಿಷಯ ಮಾಡಿ, ಇವಾಗ ಯಾರೋ ಈ ಬಗ್ಲಗುಡ್ಡೆಯಲ್ಲಿ ಯಾರೋ ಬಂದು ಸತ್ತಿದಾರ ಅಂತ ಹೇಳ್ತಾ ಇದಾರ. ಸತ್ತಿರೋದಾ ಅಲ್ಲ ಇನ್ನೊಂದು ರೀತಿಯಲ್ಲಿ ಕೊಲೆ ಮಾಡಿರೋದಾ ಹುಡುಕಿ. ಅದು ಇವಾಗ ಮಂಗಳೂರು ಮಾಬಳ ಶೆಟ್ಟಿಯವರು 20 ಜನವನ್ನು ಹುಟ್ಟಾಕಿದಾರೆ ಅಂತ ಹೇಳಿದಾರ, ಅದನ್ನು ಹುಡುಕಿ. ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಮಾಧ್ಯಮ ಇನ್ನೊಬ್ಬರು ನಿಂತ ಹೇಳ್ತಾ ಇದಾರಲ್ಲ, ಈ ಬಗ್ಲಗುಡ್ಡೆಯಲ್ಲಿ 100 ತಲೆಬುರುಡೆ ಸಿಗುವುದಂತ, ಅದನ್ನು ಹುಡುಕಿ. ಪಂಚಾಯತಿಂದ ಒಂದು 70 ಅಸಹಜ ಮೃತದೇಹ ಇಲ್ಲಿಗೆ ಕೇಸ್ ಹೆಗಡೆ ಹೋಗಿದೆ ಅಲ್ಲ, ಅದನ್ನು ಹುಡುಕಿ. ಪಂಚಾಯತ್ ಮುಖಾಂತರ ಪಂಚಾಯತ್ ಅಲ್ಲಿ ಇವಾಗ 460 470 ಅಸಹಜ ಸಾವು, ಅದಡುಕ್ಕಿ. ಇದೆಲ್ಲ ಹಂಗ ತಪ್ಪಾಗಾರೆ ಹಂಗ ಮಾತಾಡಬಾರ್ದು ಇದ್ರ ಬಗ್ಗೆ. ಈ ತರ ಯಾವ ಗ್ರಾಮದಲ್ಲಿ ಆಗಿದೆ ಇಷ್ಟೊಂದು ಕೊಲೆಗಳು, ಯಾವ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ, ಅದನ್ನು ಹುಡುಕಿ ಅಂತ ಹೇಳಿ ಅದನ್ನು ಅಧಿವೇಶನ ಚರ್ಚೆ ಮಾಡ್ಬೇಕು. ಅದೊರತು ಏನಿಲ್ಲ, ಏನಾಗಿಲ್ಲ, ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರು ಹೇಳ್ಬಾರ್ದು. ನಾನು ಹೇಳ್ತಾರೆ ನೋಡಿ, ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಪಕ್ಕದ ಬಂಗ್ಲಗುಡ್ಡೆಯಲ್ಲಿ ಇದನ್ನೆಲ್ಲ ತೆಗಿತಾ ಇರೋದು. ಅಲ್ಲಿ ಕೆಲಸ ಆಗಿರೋದು, ಅದು ಅರಣ್ಯದಲ್ಲಿ ಎಲ್ಲಿ ಊತ ಹಾಕಿದೆ ಅಂತ ಹೇಳೋದು. ಹೌದಲ್ಲ ಸ್ವಾಮಿ? ಅಲ್ಲಿ ಕೆಲಸ ಮಾಡೋದು ದೇವಸ್ಥಾನಕ್ಕೆ ಏನು ಸಂಬಂಧ? ದೇವಸ್ಥಾನಕ್ಕೆ ನಾವೇನಾದ್ರು ತೇಜೋವಧೆ ಮಾಡಿದೇವಾ? ಇಲ್ಲ. ನಾನ್ ಕೇಳ್ತಾರೆ ನೋಡಿ, ಒಂದು ಯಾವ್ದೋ ಬುರುಳೆ ತಕೊಂಡು ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ಸರಿ, ಬುರುಳೆ ತಕೊಂಡು ಹೋದ ನಂತರ ಆ ಕಾಡಲ್ಲಿ ಏನು ಸಿಗ್ಲಿಲ್ವಾ? ಹಂಗಾರೆ ಬುರುಳೆ ತಗೊಂಡೋದು ಮೆಡಿಕಲ್ ಲ್ಯಾಬಿನ ತಗೊಂಡು ಹೋಗಿರೋದಾ? ಇಲ್ಲ ಎಲ್ಲಾರು ಹೆಣ ಊತ ಹಾಕಿರೋ ಅಲ್ಲಿ ಅಗದ್ ತಂದಿರೋದಾ? ಇಲ್ಲ ಯಾರ ಕೊಲೆ ಮಾಡಿ ತಂದಿರೋದಾ? ಇದೇನಾದ್ರೂ ಇದ್ದರೆ ಷಡ್ಯಂತ್ರ ಹೇಳ್ಬೋದು. ಇದನ್ನಿಟ್ಟು ಇದನ್ನು ದುಡ್ಡು ಮಾಡೋದು, ಇಲ್ಲ ಇದರ ಮುಖಾಂತರವಾಗಿ ಇನ್ನೊಬ್ಬನ ಕರೆತಂದು, ಯಾರು ಇಲ್ಲದ ಒಂದು ವ್ಯಕ್ತಿಯನ್ನ ಕರೆತಂದು, ಇದು ನೀನೇ ಒಪ್ಕಪ್ಪ, ನೀ ಈ ತರ ದೇವಸ್ಥಾನ ವಿರುದ್ಧ ಹೇಳಪ್ಪ ಅಂತ ಹೇಳಿ ಮಾಡಿದ್ರೆ ಷಡ್ಯಂತ್ರ ಹೇಳ್ಬೋದು. ಇದು ಏನೂ ಅರ್ಥ ಗೊತ್ತಿಲ್ಲದೆ ಒಬ್ಬ MLA ಇಲ್ಲ ಜನನಾಯಕರು ಹೇಳೋದು ಸ್ವಲ್ಪನೂ ಸರಿಯಲ್ಲ ಅದು.
ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲಾ ವಿವರಣೆ ಪಡೆದ ನಂತರ ಹೇಳಿ. ಹಂಗೆ ನಾನ್ ಕೇಳ್ತಾ ಇರೋದು, ಇವ VS ಉಗ್ರಪ್ಪ ಅವರು ಕೊಟ್ಟಿರೋದು ಷಡ್ಯಂತ್ರನಾಗಾರೆ ವರದಿ ಕೊಟ್ಟಿರೋದು, ಇದಕ್ಕೆ ಉತ್ತರ ಕೊಡಿ ನೀವು. ಅಧಿವೇಶನ ಇದನ್ನು ಚರ್ಚೆ ಮಾಡಿ. 2018ರಿಂದ ಯಾವ ಕಾರಣಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂತ ಉಗ್ರಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತಂದಿಲ್ಲ, ಅದರ ಪ್ರಕಾರ ತನಿಖೆ ಮಾಡ್ಬೇಕಿತ್ತಲ್ಲ, ಏನಕ್ಕೆ ಮಾಡಿಲ್ಲ? ಇದನ್ನು ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಎಲ್ಲವೂ ಸರಿ ಆತಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಂಗಾರೆ ನನ್ನ ಪ್ರಕಾರವಾಗಿ ಇಲ್ಲ, ಇವಾಗ ಏನೋ MLA ಅವರು ಹೇಳ ಪ್ರಕಾರ ಉಗ್ರಪ್ಪ ಅವರು ಷಡ್ಯಂತ್ರ ಒಂದು ಮೂಲ ಅಂತ ಹೇಳ್ಬೋದು. ಅವರನ್ನು ಇವಾಗ ಈ ಆರೋಪ ಒಟ್ಟಿಗೆ ಏನೋ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ, ನಮಗೆ ಇನ್ನೂ ಕೈಗೆ ಸೇರಿಲ್ಲ. ಇವಾಗ ಹೇಳ್ತಾ ಇರೋ ಪ್ರಕಾರ ಇವ 5ನೇ ಆರೋಪಿ ನಾನಾಗಿದ್ದಾರೆ, ಇದರಲ್ಲಿ ಸೇರಿಸಬೇಕಾಗತ್ತಲ್ಲ ಅವ್ರನ್ನು, ಹೌದಲ್ವಾ? 2018ರಿಂದ ವರದಿ ಕೊಟ್ಟು ಅವರನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ಮತ್ತೆ ನಾವು ಕೇಳ್ತಾರೆ ಇನ್ನು ಸ್ವಾಮೀಜಿ ಪಾತ್ರ ಏನಾಗ್ಬೋದು? ಸತ್ಯ ಇದ್ದದಕ್ಕೆ ಸ್ವಾಮೀಜಿ ಹತ್ರ ಹೋಗಿರೋದು, ಸ್ವಾಮೀಜಿ ಹತ್ರ ಸುಳ್ಳು ಹೇಳಿ ಹೋಗಿಲ್ಲ. ಸ್ವಾಮೀಜಿಯನ್ನು ಬನ್ನಿ ನಮಗೆ ಆ ದೇವಸ್ಥಾನ ಈ ತರ ತೇಜೋಧ ಮಾಡ್ಬೇಕಿತ್ತು ಹೋಗಿಲ್ಲ. ಈ ರೀತಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಒಂದು ಗ್ರಾಮದಲ್ಲಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು, ಸತ್ಯಾಸತ್ಯತೆ ಜನಕ್ಕೆ ತಿಳಿಸಬೇಕು, ಯಾವ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ಮುಂದಕ್ಕೆ ಹೋಗಬಹುದು, ನಿಮ್ಮ ಸಲಹೆ ಏನಂತ ಕೇಳಲಿಕ್ಕೆ ಹೋಗಿರೋದು. ಅವರ ಸಲಹೆ ಪ್ರಕಾರ ಆಗಿರ್ಬೋದು ಮುಂದಕ್ಕೆ ಹೋಗಿರೋದು. ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ತಮಾಷೆನಾ? ಒಂದು ಷಡ್ಯಂತ್ರ ಮಾಡ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ? ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಆಗಲ್ವಾ ಜನನಾಯಕರಿಗೆ? ಏನೋ ಒಂದು ಎಲ್ಲ ಚುನಾವಣೆ ನಿಂತು ಬೊಬ್ಬೆ ಹೇಳೋದು ಒಂದು, ಇಲ್ಲ ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರೊಳಗೆ ಹೋಗಿ ವಿಧಾನಸೌಧದಲ್ಲಿ ಕೂರೋದಲ್ಲ. ಇಂಥ ವಿಷಯವನ್ನು ಗಮನಹರಿಸಬೇಕು. ನಾನ್ ಕೇಳ್ತಾ ಹರೀಶ್ ಮುಂಜೆ ಅವರೇ, ಈ ಕ್ಷೇತ್ರ ಹರೀಶ್ ಮುಂಜೆ ಅವರೇ, ನೀವು ಉಳಿದ MLA ಅವರಿಗೆ, ಉಳಿದ ಜನನಾಯಕ ಉತ್ತರ ಕೊಡ್ಬೇಕು. ಇಲ್ಲಿ ಷಡ್ಯಂತ್ರ ಆಗಿದೆ ಇಲ್ವಾ ಅಂತ. ಇಲ್ಲ ನೀವೇ ಹೇಳ್ಬೇಕು, ನೋಡಿ ಷಡ್ಯಂತ್ರ ಕೊಳ್ಳಿ ಅಂತ. ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀವಿ ನಾವು. ಇವಾಗಲೇ ಎಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ, ಜೈಲಲ್ಲಿ ನಿಂತು ಮಾತಾಡ್ತೀವಿ ಅಂತ ಹೇಳ್ತೀವಿ. ಇಡೀ ಪ್ರಪಂಚ ಜನ ನೋಡಿದ್ರೆ ಕೇಳುವಾಗ ಏನು ಜೈಲಲ್ಲಿ ಇದ್ರೆ ಕೇಳ್ತಾರೆ. ಈ ಪರಿಸ್ಥಿತಿಗೆ ಕೆಲವೊಂದು ಮಾಧ್ಯಮರು ತಂದಿದೆ. ಇಂಥ ಕೆಲಸಕ್ಕೆ ಜನನಾಯಕರು ಮಾಧ್ಯಮರು ಇಳಿಬೇಡಿ, ಸತ್ಯಾಸತ್ಯವನ್ನು ಜನಕ್ಕೆ ತಿಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರಿಗೂ ನನ್ನ ಮನವಿ.